ಈ ವರ್ಷ ಮಹಿಳೆಯರ ಜಾಗೃತಿ ವರ್ಷ. ಅದು ನಿಮ್ ಕೈನಲ್ಲಿರೋ ಆಯುಧಗಳನ್ನೆಲ್ಲ ನೋಡಿದ ಮೇಲೆ ನನಗೆ ಅರ್ಥವಾಗಿದ್ದು ನೀವೆಲ್ಲ ಮಹಿಳೆಯರು ಅಂತ. ಒಂದು ಮಾವಿನ ಗಿಡ ಕಂಡುಬಿಟ್ಟಿದೆ. ಆಶ್ಚರ್ಯ. ಅಮೆರಿಕದಲ್ಲಿ ನಮ್ಮ ಮನೆಯವ್ರು ಲೆಕ್ಕಾಚಾರ ಹಾಕಿದ್ದಾರೆ. ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಚಿತ್ರಾನ್ನ ಮಾಡ್ಬಿಟ್ರೆ 6-7 ಕಿತ್ಕೊಂಡ್ಬಿಟ್ಟವ್ರೆ ಸರ್. ವಾಟ್ ಇಸ್ ದಿಸ್ ಅಂತ ಅವ್ನು ಹಿಡ್ಕೊಂಡ ಇದು ಚೆಕ್ ಹಾಕ್ತಿದ್ದಂಗೆ ಸೀಸ್ ಮಾಡ್ದ. ಕೊನೆಗೆ ಏನ್ ಹೇಳಿದ, ನೀವು ಆಶ್ಚರ್ಯ ಪಡ್ತೀರ ಹೆಂಡತಿ ಸ್ವಲ್ಪ ಹೊಟ್ಟೆ ದಪ್ಪ ಆಯ್ತು, ಪ್ರೆಗ್ನೆಂಟು, ಮೆಡಿಸಿನ್ ತರ ಅದು, ನನಗೆ ತಗೊಂಡು ಹೋಗ್ಬೇಕು ಅಂತ ಹೇಳುತ್ತೆ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ. ವಿದೇಶದ ಕೆಲವು ಘಟನೆಗಳನ್ನ ಹೇಳಕ್ ಪ್ರಯತ್ನ ಮಾಡ್ತೀನಿ. ನಾನು ಸುಮಾರು ಮರ್ತಿದ್ದೀನಿ ಎಷ್ಟು ಸತಿ ಅಂತ. ಅಂದ್ರೆ ಒಂದು ಸರಿ ವಿದೇಶಕ್ಕೆ ಹೋಗೋದೇ ದೊಡ್ಡ ಕನಸುಗಳಿದ್ದು ನಮಗೆಲ್ಲ. ಸಿಂಗಾಪುರ್ಗೆ ಹೋಗಿ ಬಂದ್ಬಿಟ್ರೆ ದೊಡ್ಡದು. ಅವಾಗ ಬಾಂಬೆಗೋ ಕಲ್ಕತ್ತಾಗೋ ನಾವು ಡೆಲ್ಲಿಗೋ ಹೋಗಿ ಬಂದ್ಬಿಟ್ರೆ ಅದೊಂಥರ ವಿದೇಶ ಇದ್ದಂಗೆ ನಮಗೆ ಅಲ್ವಾ. ಒಂದು ಕಾಲದಲ್ಲಿ 40 ವರ್ಷಗಳಿಂದ ನಮ್ಮ ಇದ್ದಂಥ ಸ್ಥಿತಿಗಳು. ನನಗೆ ಅದೇನೋ ಗೊತ್ತಿಲ್ಲ, ಅನಿರೀಕ್ಷಿತ ಆಕಸ್ಮಿಕ ಮದುವೆ ಆಗಿತ್ತು. ಪದ್ಮನ ಜೊತೆ ಬಂದಾದ್ಮೇಲೆ ಬರೀ ವಿದೇಶಗಳಲ್ಲಿ ಪ್ರತಿ ಸತಿನೂ ಹೋಗುವಂಥ ಪರಿಸ್ಥಿತಿ ಬಂತು. ಖರ್ಚಿಲ್ಲದೆ, ಕಾಸಿಲ್ಲದೆ, ಯಾವುದಕ್ಕೂ ಇನ್ವಿಟೇಷನ್ನು, ಯಾವುದಕ್ಕೂ ಅತಿಥಿ, ಇದೆಲ್ಲ ಬೆಳೆಯಕ್ಕೆ ಬಂತು. ಸೊ ಈ ಥರದ್ದು ಟೂರಲ್ಲಿ ನಾಟಕಕ್ಕೆ ಹೋಗಿದ್ದೀನಿ, ಇದು ಕಾನ್ಫರೆನ್ಸ್ಗಳಿಗೆ ಹೋಗಿದ್ದೀನಿ, ಕಮಿಟಿ ಮೀಟಿಂಗ್ಗಳಿಗೆ ಹೋಗಿದ್ದೀನಿ, ಸರ್ಕಾರದ MLA ಆಗಿ ಹೋಗಿದ್ದೀನಿ. ಈ ಥರದ್ದು ಅಮೇರಿಕಾ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಸಿಂಗಪೂರು, ಹಾಂಗ್ಕಾಂಗ್ ಇವಕ್ಕೆಲ್ಲ ಒಂದು 10 ಸತಿ ಮೇಲೆ ಓಡಾಡಿರ್ಬೋದು ನಾನು. ಇರಲಿ, ಅದೇನು ದೊಡ್ಡಸ್ತಿಗೆ ಅಲ್ಲಿವೆಲ್ಲ ಅವಕಾಶಗಳು ಸಿಗ್ದಲ್ಲ ಹೋಗಿದ್ದು. ಹೀಗೆ ಹೋದಾಗ ಅಲ್ಲಿ ನಡೆದಂಥ ಅವಾಂತರಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಒಂದು ಸಾರಿ ನಾನು ಅಮೇರಿಕಕ್ಕೆ ಹೋದೆ. ಹವಾಯ್ ಅನ್ನೋ ಒಂದು ಊರಿದೆ ಅಲ್ಲಿ. ಕ್ವಿಟ್ ಇಂಡಿಯಾ 42ನೇ ಇಸ್ವಿನಲ್ಲಿ ಆಯ್ತಲ್ಲ, ಅಲ್ಲಿ ಉದ್ದಾದ ಒಂದು ವಿಮಾನ ಇತ್ತಲ್ಲ, ಇಂಪಾರ್ಟೆಂಟ್ ವಿಮಾನ, ಅದನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಹವಾಯಿನಲ್ಲಿ. ಅಮೇರಿಕದ 50ನೇ ಸ್ಟೇಟ್ ಅದು. ಒಟ್ಟು ಅಮೇರಿಕದಲ್ಲಿ 50 ಸ್ಟೇಟ್ಸ್ ಇದ್ದಾವೆ. 50ನೇ ಸ್ಟೇಟೇ ಅದು. ಅದು ಅಮೇರಿಕದಿಂದ ಹೊರಗಡೆ ಐಲ್ಯಾಂಡ್ ಅದು. ಹವಾಯಿ ಐಲ್ಯಾಂಡ್. ಅದಕ್ಕೆ ನೀನು ಇದಕ್ಕೆ ಹೋಗಂಗೆ ಇಲ್ಲ, ರಸ್ತೆ ಮೇಲೆ ಹೋಗೋಕ್ಕೆ ಜಾಗವೇ ಇಲ್ಲ. ಹಡಗು ತಪ್ಪಿದ್ರೆ. ಬಟ್ ಅದನ್ನು ಇವತ್ತು ಮೂಲ ಸ್ಟೇಟ್ ಹೆಂಗಿದೆಯೋ ಹಂಗೆ ಇದೆ. ಇಂಡಿಯನೈಸ್ ಥರ ಇದೆ ಅದು ಥರ. ಅಂದರೆ ರಸ್ತೆಗಳು, ಮರಗಳು, ಅಲ್ಲೆಲ್ಲ ಮರಗಳು ಬೆಳೀತವೆ. ನಾವು ಅಮೇರಿಕದಲ್ಲಿ ಎಲ್ಲನೂ ಮರೆಯೋದಿಲ್ಲ. ಮಾವಿನಕಾಯಿ ಗಿಡ, ಜುಬ್ನೇರ್ಲೆ ಹಣ್ಣು, ಈ ಥರದ್ದೆಲ್ಲ ನಾವು ಅಂತೀವಲ್ಲ ನಮ್ಮೂರು, ಅಂಥವೆಲ್ಲ ಬೆಳೆದವರಲ್ಲಿ. ಅಂಥ ಜಾಗದಲ್ಲಿ ಹಿಂದೂ ಟೆಂಪಲ್ ಒಂದು ಕೊಟ್ಟಿದ್ದಾರೆ ಯಾರೋ ಪುಣ್ಯಾತ್ಮರು, ನಟರಾಜ ಟೆಂಪಲ್ ಅಂತ. ಅದೊಂದು 50 ಎಕರೆ ಜಮೀನಿನಲ್ಲಿ ಒಂದು ಫಾಲ್ಸ್ ಬೀಳುವಂಥದ್ದಲ್ಲಿ ತೊಗೊಂಡು ಕಟ್ಟಿ, ಅಲ್ಲಿ ನಾವೆಲ್ಲ ಹೋದರೆ ನಮ್ಮ ಊಟ ಪ್ರಸಾದ ಎಲ್ಲ ಸಿಗುತ್ತೆ. ಆ ಥರದ ಹಳ್ಳಿಯ ಸೊಗಡು ಕೂಡ ಇದೆ. ಕೋಳಿಗಳಿದ್ದಾವೆ, ನಾಟಿ ಕೋಳಿಗಳು ಓಡಾಡ್ತಿರ್ತವೆ ರಸ್ತೆಯಲ್ಲೆಲ್ಲನೂ. ಅಲ್ಲಿ ಸಾಯಿಸಿಲ್ಲ ಅದನ್ನು. ಆಮೇಲೆ ಕ್ಯಾಶುವಲ್ ಆಗಿ ಈ ಅಮೇರಿಕದ ಸಿಸ್ಟಮ್ಗಿಂತ ವಿರುದ್ಧವಾಗಿದೆ. ಇರಲಿ ನೋಡಬೇಕು ಅಂತ ಅಲ್ಲಿನ ಒಲ್ಲೀಶ್ ಅಂತ ಒಬ್ಬರು, ಅವ್ರ ಕುಟುಂಬ, ಇನ್ನೊಬ್ಬರು ಪೂಷಾ ಅಂತ ಅವ್ರ ಕುಟುಂಬ, ನಾನು, ನಮ್ಮ ಕಪ್ಪಣ್ಣ ಎಲ್ಲರೂ ಫ್ಲೈಟ್ ಹಾಕ್ಕೊಂಡು ಒಂದು 3 ದಿವಸದ ಟೂರು, 4 ದಿವಸದ ಟೂರು. ಕವಾಯ್ ಅಂತ ಇನ್ನೊಂದು. ಹವಾಯ್ ಅದು ರಾಜ್ಯ, ಕವಾಯ್ ಅನ್ನೋದು ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ಸು. ಹಳೇ ಕಾಲದ ಏರ್ಪೋರ್ಟು, ಸ್ಟೇಷನು. ನಮ್ಮಲ್ಲಿ ಹಳೆಯ ರೈಲ್ವೆ ಸ್ಟೇಷನ್ಗಳಿಲ್ವ, ಹಂಗಿದೆ ಏರ್ಪೋರ್ಟೇ. ನಿನ್ನೆ ಆ ಏರ್ಪೋರ್ಟಲ್ಲಿ ಏರೋಪ್ಲೇನ್ ಇಲ್ಲದೆ ಇದ್ದಾಗ ಕೋಳಿಗಳೆಲ್ಲ ಓಡಾಡ್ತಿರ್ತವೆ, ಜಿಂಕೆಗಳೆಲ್ಲ ಓಡಾಡ್ತಿರ್ತವೆ. ಈ ಥರದ್ದೊಂದು ಇರಲಿ, ಚೆನ್ನಾಗಿತ್ತು ಅಂತ ನನಗೆ. ಹೋದು ಯಾರು ತಿನ್ನೋ ಹಾಗಿಲ್ಲ. ಯಾಕೆ ಅಂತಂದ್ರೆ ನನ್ನ ಸೊಸೆ ಅದೇನೋ ಕೈಯಾರೆ ಜಾಮ್ ಮಾಡಿದಾಳೆ ತರ, ಆ ಜಾಮು ಬ್ರೆಡ್ಡೆ ತಿನ್ಬೇಕು. ತಗೊಂಬ. ಈ ನಮ್ಮ ಮನೆಯವ್ರಿಗೆ ಈ ಟೂರ್ ಹೋಗ್ಬಿಟ್ಟು ಊಟ ತಿಂಡಿದ್ದೆಲ್ಲ ಸ್ವಲ್ಪ ಅವ್ರಿಗೂ ಇಂಡಿಯನ್ ಊಟ ಬೇಕೇ ಬೇಕು. ಆ ಥರದವ್ರು ಸಿಗದಿದ್ದ ಥರ ಬೇಜಾರಾಯ್ತಿದ್ರೆ ಅವ್ರು ಅಡುಗೆ ಮನೆಗೆ ಹೋಗಿ ಊಟ ಮಾಡೋದು ಇಂಥದ್ದಲ್ಲ. ಇಷ್ಟು ಜನ ಹೋದಾಗ ನಾವು ಇಲ್ಲಿಂದ ಯಾವುದೋ ಒಂದು ಬೆಟ್ಟಕ್ಕೇನೋ ನೋಡೋದಕ್ಕೆ ಅಂತ ಹೋಗ್ತೀವಿ, ಸ್ಪಾಟ್ ನೋಡೋಕ್ಕೆ ಅಂತ ಹೋಗ್ತಿದ್ದೆವು. ಅಲ್ಲೇ ಗಾಡಿ ಮಾಡ್ಕೊಂಡು ಅಂತ ಹೋಗ್ತಾ ಇದ್ದಾಗ ಒಂದು ಮಾವಿನ ಗಿಡ ಕಂಡುಬಿಟ್ಟಿದೆ. ಆಶ್ಚರ್ಯ. ಅಮೇರಿಕದಲ್ಲಿ ಮಾವಿನ ಗಿಡ ಕಂಡ ತಕ್ಷಣ ಅವರಿಗೆ ರಸ್ತೆ ಪಕ್ಕದಲ್ಲಿ ಒಂದು ಮನೆ ಎದುರುಗಡೆಯಿಂದ ದೊಡ್ಡ ಮರ ಜೋತು ಬಿದ್ದುಬಿಟ್ಟವೆ, ಹಣ್ಣುಗಳು, ಮಾವಿನಕಾಯಿಗಳು. ಅಲ್ಲಿ ಜನರು ಓಡಾಡ್ಕೊಂಡೇ ಇದ್ದಾರೆ, ಮನೆಗಳಿದ್ದಾವೆ. ಅಂದರೆ ನಮ್ಮ ಊರಿನ ಯಾವುದೋ ಒಂದು ತಾಲೂಕು, ನೆಲಮಂಗಲ ತಾಲೂಕು ಇದ್ದಂಗಿದೆ ಅದು. ನನ್ನ ಕಣ್ಣಿಗೆ ಬಿದ್ದುಬಿಡ್ತಿದ್ದು. ಅಯ್ಯೋ ಒಂದು ಸ್ವಲ್ಪ ಸ್ಲೋ ಮಾಡಿ ಗಾಡಿಯಿಂದ ಇದಕ್ಕೆ ಹೋಗಿ ಅಂತ ಏನಂತ. ಅಲ್ಲಿ ನೋಡ್ರಿ ಮಾವಿನ ಗಿಡ ಹೇಗಿದೆ, ಎಷ್ಟು ಚೆನ್ನಾಗಿದೆ, ಸೊಗಸಾಗಿದೆ, ಫೋಟೋ ತಗೊಳ್ರಿ ಅಂತ. ನಾವು 3 ಜನ ಹೆಂಗಸರು, 3 ಜನ ಗಂಡಸರೆಲ್ಲ ಕೂತಿದ್ವಲ್ಲ, ಕಪ್ಪಣ್ಣ ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟು ನಮ್ಮ ಮನೆಯವ್ರು ಲೆಕ್ಕಾಚಾರ ಹಾಕಿದ್ದಾರೆ. ಹೆಂಗಾನ ಮಾಡಿ ಇಲ್ಲಿ ಮಾವಿನಕಾಯಿ ಸುಮ್ಮನೆ ಇದ್ದಾವೆ ಗಿಡದಲ್ಲಿ, ಅದೇನೋ ಮಾಡಿ ತಗೊಂಡೋದ್ರೆ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ರೆ ಎಷ್ಟು ತೃಪ್ತಿ ಆಗುತ್ತಪ್ಪ. ಅದು ಫ್ರೆಶ್ಶು, ಇದಲ್ಲ ಫ್ರೋಸನ್, ನೀವು ಇದರಲ್ಲಿ ಇಟ್ಟಿರೋದಲ್ವಲ್ಲ, ಗಿಡದಿಂದ ಅಂಥ ಸಿಕ್ಕಿದೆ ಚಾನ್ಸ್ ಅಂತ ಬರೋವಾಗ ಲೆಕ್ಕ ಹಾಕ್ಕೊಂಡು ಮುಂಚೆನೆ ನೋಡಿ ಆ ಮಾವಿನ ಗಿಡ ಇತ್ತಲ್ಲ, ಅಲ್ಲಿ ಸ್ವಲ್ಪ ನಿಲ್ಲಿಸ್ಬೇಕು, ನೀವು ಅಲ್ಲಿ ನಿಲ್ಲಿಸ್ಬೇಕು, ಜ್ಞಾಪಿಸ್ಕೊಂಡು ಹೇಳಿ. ಅತ್ಲಿಂದ ಬರ್ಬೇಕಾದ್ರೆ ರೈಟಿಗೆ ಸಿಗುತ್ತೆ, ಅದು ಇತ್ಲಿಂದ ಬರ್ಬೇಕಾದ್ರೆ ಲೆಟ್ಟಿಗೆ ಸಿಗುತ್ತೆ. ಆಯಿತು ಬಂದು ನಾವು ಈ ಕೀಳ್ತಾರೆ ಅಂತ ಗೊತ್ತಿಲ್ಲ ಸರ್. ಇದು ನಾನು ಸೀದಾ ಬಂದು ಹೇಳಿದ್ಮೇಲೆ ಅವ್ರ ಫ್ರೆಂಡ್ ಇನ್ನೊಬ್ರು ಉಷಾ ಅಮೇರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಒಲ್ಲೀಶ್ ಅಂತ ನಮ್ಮ ಅಕ್ಕ ಇದು ನಾವಿಕ ಇದ್ರದ್ದೆಲ್ಲ ಅರೇಂಜ್ ಮಾಡ್ತಿರ್ತಾರೆ. ಆ ಮನುಷ್ಯರು ನಮ್ಮ ಮನೆ ಊಟ, ಅವ್ರ ಮನೆಗೆ ಊಟಕ್ಕೆ ಎಲ್ಲ ಇಳ್ಕೊತೇವೆಲ್ಲ ಹೋಗಿದ್ವಿ. ನಾವು ಹೋಗಿರೋದು 3 ಜನ ಹೊರಗಡೆಯಿಂದ, ನಾನು, ಪದ್ಮ, ಕಪ್ಪಣ್ಣ. ಮಿಗಿನಾದ್ರಲ್ಲಿ ಆ ಊರಿನವರೇ.
ಅಲ್ಲಿಂದ ಬರ್ತಿದ್ದಂಗೆ ನೋಡಮ್ಮ ಆ ಬಲಗಡೆ ಮಕ್ಕ ಬರ್ತೀವ ನೋಡ್ಕೊಳ್ಳಿ ಮಾವಿನ ಗಿಡ ನೋಡ್ಬೇಕು ಅಂದ್ರೆ ಹಾಂ ಎಲ್ಲರಿಗೂ ಕೂತವೆಲ್ಲ ಬಂದು ನಿಲ್ಲಿಸಿದ್ರು. ನಿಲ್ಲಿಸಿದ್ರೆ ಒಂದು ನಿಮಿಷ ಇರಿ ಧೈರ್ಯ ನೋಡಿ ನಮ್ಮ ಶ್ರೀಮತಿ ಇನ್ನಿಬ್ಬರನ್ನ ಹೆಂಗಸರನ್ನ ಕರ್ಕೊಂಡು ಜೊತೆಯಲ್ಲಿ ಬನ್ನಿ ಬನ್ನಿ ಏನು ನಮ್ಮ ಒಲ್ಲಿಶ ಅಲ್ಲೇ ಅಮೇರಿಕದವ್ರು ಕೇಳಿದೆ ಏನಕ್ಕೆ ಹೋಗ್ತಿದ್ದೀರಾ ಅಂತಾರೆ. ನೋಡೋದಾದ್ರೂ ಹೋಗಿ ಕೇಳೋದಾದ್ರೂ ಹೋಗಬೇಡಿ, ಇಲ್ಲೆಲ್ಲ ಭಾಳ ರೂಲ್ಸ್ ಇರ್ತದೆ, ಹಂಗೆ ಕೇಳದೆ ಕೇಳೋಂಗಿಲ್ಲ, ಕಳ್ತನ ಅಂತ ಆಗ್ಬಿಡುತ್ತೆ ಹಾಗೆ ಹೇಗೆ ಯಾವಾಗ ಗೊತ್ತಿದೆ ಬಿಡಿ ಏನು ಹಂಗೆಲ್ಲ ಕೇಳೋದಿಲ್ಲ ಅಂತ ಸೀದಾ ಹೋದ. ನನ್ನ ಧೈರ್ಯ ನನ್ನ ಹೆಂಡ್ತಿಗೆ ಇಂಗ್ಲೀಷ್ಗೆ ಬರಲ್ಲ ನಂತರನೇ ಮನೆ ಹೋದರೆ ಆ ಮನೆಯಿಂದ ಒಂದು 15 ಅಡಿ ದೂರದಲ್ಲಿ ಒಂದು ಮನೆ ಓಪನ್. ಅವ್ರು ಏನು ಮಾಡೋದು ಬುದ್ಧಿವಂತಿಕೆ ಅಂತ ಕೇಳಬಾರ್ದು, ಕೇಳಲೇಬೇಕು, ಬಟ್ ಸುಮ್ಮನೆ ಕೇಳಬಾರ್ದು, ಮನೆಯವ್ರನ್ನೇ ಕೇಳೋಣ ಬಿಡಿ. ಅಮೇರಿಕದಲ್ಲಿ ಮನೇಲಿ ಕೇಳೋದು ತಪ್ಪೇನಿದೆ ಅಂತ ಅವ್ರದ್ದು, ಇವ್ರಿಗೆ ಇದೇನು ಇನ್ನೂ ಗೊತ್ತವ್ರೆ ಅಂತ. ಅಮೇರಿಕದ ಹೆಂಗಸ್ರಿದ್ರಲ್ಲ ಇಬ್ಬರು, ಅವ್ರಿಗೂ ಭಯ, ಈ ಅಮ್ಮ ಏನಿಗೆ ಹೋಗ್ತದೆ ಕೇಳ್ಬೇಡ ಪದ್ಮ ಅದು ಕೇಳೋಲ್ಲ ಬಾರಮ್ಮ ತಾಳ್ಕೊಂಡು ಮನೆ ಬಾಗಿಲು ನೀವು ಇಂಗ್ಲೀಷ್ನಲ್ಲಿ ಮಾತಾಡಿ ಅಂತ ಬಾಗಿಲು ತರ್ತಾಗ ಹೇಳ್ತೀನಿ ಅವ್ರಿಗೆ ಸ್ವಲ್ಪ ಆಸೆ ಇದೆ ಒಂದು ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ ಕೇಳೋಣ ಅಂತ ಧೈರ್ಯ. ಮನೆ ತೊಡ್ತಾರೆ, ಮನೆ ಬಾಗಿಲು ತೆಗಿಲ್ಲ, ಕಿಟಕಿಯಿಂದ ನೋಡಿ ತೆಗೆದಿತ್ತು, ಕಿಟಕಿ ತೆಗೆದು ನೋಡಿದ್ರು ಇಡೀ ಮನೆ ಖಾಲಿ ಇಲ್ಲ. ಆಗತ್ತೆ ಬಂದರು ವಾಪಸ್ ಬರ್ತಾ ನಮ್ಗೆ ಅಲ್ಲಿಂದ ಹೇಳಿದ್ರು ನೋಡ್ರಿ ಇಡೀ ಮನೆ ಖಾಲಿ ಆಗಿದೆ, ಪರ್ಮಿಷನ್ ತಗೊಂಡೋಗಿ ಬಂದಿದ್ದು ಕೇಳಬೇಡಿ ಅಂತ ಹೇಳಿದೆ. ಈಗ ಇಡೀ ಮನೆ ಯಾರೂ ಇಲ್ಲ, ಅದು ಯಾರೂ ವಾರಸ್ದಾರರೇ ಇಲ್ಲ, ಅದಕ್ಕೆ ನಾವೇ ವಾರಸ್ದಾರ ಒಂದು 4 ಕಿತ್ಕೊಂತೀವಿ ನೋಡೋಣ ಏನಾಗುತ್ತೋ ಅಂತ ಪಟ್ಟಂತ ಕೇಳೋಕ್ಕೆ ಶುರು. ಇವ್ರು ಟೆನ್ಷನ್ ಆಗ್ಬಿಟ್ರು ಈ ಪುರುಷೋತ್ತಮ. ನನಗೂ ಟೆನ್ಷನ್ ಆಯ್ತು ಸರ್, ಈ ಪಾಸ್ಪೋರ್ಟ್ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಕಳ್ಳರು ಅಂತ ಅಂದ್ಬಿಟ್ಟು. ಅಂದರೆ ಅಲ್ಲಿ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಅಲ್ಲ ರೂಲ್ಸ್. 4 ಇವರು ಇದಕ್ಕೆ ಬ್ಯಾಗು ಇದಕ್ಕೆಲ್ಲ ಹಾಕೊಂಡು 6-7 ಕಿತ್ಕೊಂಡ್ಬಿಟ್ಟವ್ರೆ ಸರ್, ದಪ್ಪ ಇಷ್ಟವು ಕಿತ್ಕೊಂಡ್ರು. ಯಾರನ್ನ ಕೇಳೋದು ಹೇಳೋಕ್ಕೆ ಅಂತ ಬೇರೆ ಈಗ ಅತ್ತ ತಿರುಗಿದ್ದಾರೆ, ಯಾರು ಇಲ್ಲ, ಸೀದಾ ಬಂದರು ಕಾರಿಗೆ ಕೂತ್ಕೊಂಡ್ಬಿಟ್ರು. ಬೇಗ ನಡ್ರಿ ಕಾರು ಅಂತ ನಾವು ಫಾಲೋ ಮಾಡಿಬಿಟ್ರೆ ಕತೆ ಯಾರನ್ನ ಇದು ಅದೇನು ಆಗಲಿಲ್ಲ ಸರ್. ನಾವು ಬೈದು ನಮ್ಮ ನೀವು ಬುದ್ಧಿ ನಿಮ್ಗೆ ಏನು ರೀ ಇಷ್ಟೊಂದು ಅಮೇರಿಕದಲ್ಲಿದ್ದೀರ ಬುದ್ಧಿ ಬೇಡವಾ? ಮರ ಬೈಲ್ನಲ್ಲಿದೆ, ಮನೆ ವಾರಸ್ದಾರರಿಲ್ಲ, ಕೇಳಕ್ಕೆ ಹೋಗಿದ್ದೀವಿ, ಕದ್ದಿದ್ದು ಹೆಂಗಾಗತ್ತಿದು? ಕದ್ದಿಲ್ಲ, ನಾವು ಕಿತ್ತಿದ್ದೀವಿ, ರೈಟ್ಸ್ ಇದೆ ನಮಗೆ ಕೇಳೋಕ್ಕೆ, ಕೇಳಬಾರ್ದು ಅಂತ ಎಲ್ಲಿದೆ, ಕಿತ್ತಿದ್ದೀವಿ. ಕದಿಯೋಕ್ಕೆ ಯಾವಾಗ ಆದರೆ ಕಳ್ಳರ ಥರ ಹೋದ, ಕಳ್ಳರ ಥರ ಕೇಳಕ್ಕೆ ಹೋದ ಇಲ್ಲ, ರಸ್ತೆಯಲ್ಲಿರೋರನ್ನೇ ಯಾಕೆ ಕೇಳೋಣ ನಾವು ಪ್ರಾಪರ್ ಅಂತ ಹಿಂಗೆ ವಾದ ಮಾಡ್ಕೊಂಡು ನಾವು ಕದ್ದಿದ್ದೇ ಇದು ಅಂತ ನಮ್ಮ ವಾದ ರೇಗ್ಸೋಕ್ಕೆ. ಇಲ್ಲ ಇದು ಕಿತ್ತಿದ್ದು ನೀವೇನಾದ್ರು ಮಾಡ್ಕೊಂಡು ಆಯ್ತು ಬಾರಮ್ಮ ಅಂತ ಬಂದು ಭಾಳ ಚೆನ್ನಾಗಿತ್ತು ಅದೆಲ್ಲ ಆಯಿತು. ಪುಟ್ನಂಜಿ ಚಂದ್ರು ಏನು ಅವತಾರ ಏರ್ಪೋರ್ಟ್ಗೆ ಹೊರಡ್ಬೇಕಾಯ್ತು ಸಾಯಂಕಾಲ. ಅವಳು ಆನಂದ ಏನು ಅಮೇರಿಕ ನೋಡಿದ್ದಕ್ಕಿಂತ ಆನಂದ ನನ್ನ ಹೆಂಡತಿಗೆ. ನಾನು ಚಟ್ನಿ ಮಾಡಬೇಕು, ನಾನು ಚಿತ್ರಾನ್ನ ಗೊಜ್ಜು ಮಾಡಿ ಇವ್ರಿಗೆಲ್ರಿಗೂ ಕೊಡಬೇಕು ಮಾವಿನಕಾಯಿ ಅಂತ. ಅಡುಗೆ ಊಟದಲ್ಲಿ ಅಷ್ಟೊಂದು ಪ್ರೀತಿ ಆಕೆ. ಆ ವಾದಿಸಿದ್ದು ಭಾಳ ನಮಗೆ, ಆ ಲಾಜಿಕ್ಕು ಚೆನ್ನಾಗಿತ್ತು ನಮಗೆ. ಎಲ್ಲರೂ ಸುಮ್ಮನೆ ಆಗ್ಬಿಟ್ರು, ಹೌದು ಕರೆಕ್ಟ್ ಏನೇನು ಹೇಳಿದ್ ಬಿಡಮ್ಮ ಅಂತ. ಆಮೇಲೆ ಬಂದರು, ಒಂದು ಗಂಡ ಹೆಂಡ್ತಿ. ನಾಳೆ ನೆಕ್ಸ್ಟ್ ಡೇ ಫ್ಲೈಟ್ ಇತ್ತು, ನಾವು ಅವತ್ತೇ ಹೊರಡೋದಿತ್ತು. ಅಲ್ಲಿಂದ ಲಾಸ್ ಏಂಜಲೀಸಿಗೆ ಬರೋದಿತ್ತು ನಾವು. ಏರ್ಪೋರ್ಟ್ಗೆ ಹೋದ ಸರ್, ಅದು ಹೇಳಿದ್ರೆ ಹಳೆಯ ಏರ್ಪೋರ್ಟ್ ಅಂತ. ಅಲ್ಲಿ ಹೋದ ತಕ್ಷಣ ಈ ಅವ್ರ ಮನೆ ಮಗಳೊಬ್ಳು ವಿವಾ ಅಂತ ಇದ್ದಾಳೆ, ಇವಾಗ ಮದುವೆ ಆಗ್ತಾಯಿದೆ, ಬಲ್ಲೀಶ್ ಅವ್ರ ಮಗಳು. ಆಂಟಿ ತಂದುಬಿಟ್ಟಿದ್ಯಾ ಈ ಆಮೇಲೆ ಇಲ್ಲಿ ರೂಲ್ಸ್ ಇದೆ, ಒಂದು ಕಡೆಯಿಂದ ಇನ್ನೊಂದು ಸ್ಟೇಟಿಗೆ ಹಸಿದು ತರಕಾರಿ ಹಣ್ಣನ್ನ ಬಿಡೋದಿಲ್ಲ, ತಗೊಂಡೋಗ್ಬೇಡಿ ನೀವು, ಏನಾದ್ರು ತಿನ್ನೋದಿದ್ರೆ ರೂಮಲ್ಲಿ ತಿನ್ಕೊಂಬಿಡ್ಬೇಕಾಯ್ತು, ಯಾಕೆ ತಂದುಬಿಟ್ರ ಇಲ್ಲಿಗೆ ಅಂತ ಅವಾಗ ಹೇಳಿದ್ಲು ಅವಳು. ಹೌದೇನ ಪುಟಿ, ಯಾಕೆ ಬಿಡೋದಿಲ್ಲ? ಅದೇ ನಿಮ್ಮ ದೇಶನೇ ಅಲ್ವಾ ಇದು? ದೇಶ ನಿಮ್ಮದೇ, ಈ ದೇಶದಿಂದ ಅಲ್ಲಿ ತಗೊಂಡೋಗ. ಇಲ್ಲ ಬಿಡೋದಿಲ್ಲ, ಕೆಲವ್ರು ಬಿಡೋಲ್ಲ, ಕೆಲವ್ರು ಬಿಡ್ತಾರೆ. ಆ ಲಗೇಜ್ನಲ್ಲಿ ಹೋದ್ರು ಬಿಡ್ತಿದ್ರು, ಏನೋ ನೀವು ಬಂದುಬಿಟ್ಟಿದ್ದೀರಲ್ಲ ಸ್ಟೇಷನ್ಗೆ, ಅವರಿಲ್ಲ. ಬಾ ನೋಡೋಣ ಧೈರ್ಯ ಮಾಡು ಅಂತ. ಈ ಅವ್ರೇನು ಮಾಡೋರೆ, ನಾನು ಪಕ್ಕದಲ್ಲಿದ್ನಲ್ಲ, ಆ ಮಾವಿನಕಾಯಿ ಬ್ಯಾಗ್ ಮಾತ್ರ ನನ್ನ ಕೈ ಕೊಟ್ಬಿಟ್ಟವ್ರೆ. ಇದಕ್ಕೆ ಹೋಗ್ಬೇಕು ಸರ್ ಚೆಕ್ಕಿನ್ನಲ್ಲಿ. ನಂತರ ಏನೂ ಇರಲಿಲ್ಲ, ಅವರೇ ಎಲ್ಲ ಹಿಡ್ಕೊಂಡಿದ್ರಲ್ಲ. ನನಗೇನು ಮಾವಿನಕಾಯಿ ತಗೊಂಡು ಹೋಗೋದು ಏನೂ ಐಡಿಯಾ ಇಲ್ವ, ಸುಮ್ಮನೆ ಹಿಡ್ಕೊಂಡೆ ಒಂದೊಂದು ಬ್ಯಾಗ್ ಹಿಡ್ಕೊಬೋದು ಅಂತ ಹಿಡ್ಕೊಂಡೆ ಹೋದೆ. ಒಳಗಡೆ ಹೋಗಿ ಅವ್ರು ಹೋಗೋಕ್ಕಿಂತ ಮುಂಚೆ ನನ್ನ ಕಳಿಸೋರೆ ಚೆಕ್ ಮಾಡೋಕ್ಕೆ ನನ್ನ, ಒಳಗೆ ಹೋಗುತ್ತಾ ಇಲ್ವಾ ಮಾವಿನಕಾಯಿ ನೋಡೋಣ ಅಂತ. ಅಲ್ಲ ಅದು ವಾಟ್ ಈಸ್ ದಿಸ್ ಅಂತ ಅವ್ನು ಹಿಡ್ಕೊಂಡ, ಇದು ಚೆಕ್ ಆಗ್ತಿದ್ದಂಗೆ ಸೀಸ್ ಮಾಡ್ದೆ. ನಾನು ಮ್ಯಾಂಗೋ, ನೋ ಯು ಆರ್ ನಾಟ್ ಸಪೋಸ್ ಟು ಟೇಕ್ ದಿಸ್ ಇನ್ ಹ್ಯಾಂಡ್ ಬ್ಯಾಗ್ ಅಂತಂದು. ನೋ ವಾಟ್ ಈಸ್ ದ ಪ್ರಾಬ್ಲಮ್, ದಿಸ್ ಈಸ್ ಯುವರ್ ಸ್ಟೇಟ್ ಅಂತ ನಾನು 2-3 ಸತಿ ಏನೋ ಹೇಳಿದೆ. ನೋ ಇಟ್ಸ್ ನಾಟ್ ಅಲೌಡ್, ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ನಾನು ಐ ವಿಲ್ ಥ್ರೋ ಇಟ್ ಟು ದಿ ಅಂತ. ಇಲ್ಲ ತಿಂತೀವಿ ಅಂದರೆ ಒಂದು 10 minutes ಟೈಮ್ ಕೊಡ್ತೀನಿ, ದೇರ್ ಇಸ್ ಎ ಲಾಟ್ ಆಫ್ ಟೈಮ್ ಫಾರ್ ಟೇಕ್ ಆಫ್, ಯು ಕ್ಯಾನ್ ಹೀಟ್. ಏನು ಹೀಟ್ 8 ಮಾವಿನಕಾಯಿನ ನನಗೇನಾಗಬೇಕಾಯ್ತು, ನಂದಲ್ಲ ಅವ್ರದ್ದು ಅಂದ್ಬಿಟ್ಟು ಹೊಟ್ಟೋದೆ ನಾನು ಒಳಗಡೆಗೆ. ಹಿಂದ್ಗಡೆ ಒಲ್ಲೀಶು ಗಿಲ್ಲೀಶು ಇದ್ದಾರೆ ಮಾಡ್ಕೋತಾರೆ ಅಂತ. ನನ್ನ ಶ್ರೀಮತಿ ಬಾಂಡತನ ಧೈರ್ಯ ಸೀದಾ ಹೋದರು. ನೋ ವಿ ವಾಂಟ್ ದಟ್. ಇವಳ್ದು ಇಂಗ್ಲೀಷ್ ಅಲ್ಲ, ಇವಳು ಕನ್ನಡ, ಅವನು ಇಂಗ್ಲೀಷ್. ಇವಳು ಟ್ರಾನ್ಸ್ಲೇಟ್ಗೆ ನಮ್ಮ ಒಲ್ಲೀಶ್ ಮಗಳು, ಅವಳು ಭಾಳ ಬುದ್ಧಿವಂತೆ. ಅವಳಿಗೆ ಸಂಕೋಚ ಬೇರೆ.
ಕೊನೆಗೆ ಏನು ಹೇಳಿದ ನೀವು ಆಶ್ಚರ್ಯ ಪಡ್ತೀರ ಹೆಂಡ್ತಿ ಸ್ವಲ್ಪ ಹೊಟ್ಟೆ ದಪ್ಪ ಆಯಿತು ಗುಂಡಿಗೆ ಆ ಟೈಮಲ್ಲಿ. ಇವ ಹೇಳೋರಿಗೆ ಪ್ರೆಗ್ನೆಂಟು ಬೈಕೆ ಇದು ಇದಿರ್ತದೆ, ಅದು ಮೆಡಿಸಿನ್ ಥರ, ಅದು ನನಗೆ ತಗೊಂಡು ಹೋಗ್ಬೇಕು ಅಂತ ಹೇಳುತ್ತೆ. ಸುಳ್ಳೆ ಅವಳಿಗೆ ಸಂಕೋಚ ನಗು ಬಂದ್ಬಿಟ್ಟಿದೆ. ಹೆಂಗೆ ಹೇಳಿ ಯಾಕೆ ನೀವು ಪ್ರೆಗ್ನೆಂಟ್ ಅಲ್ಲ ಏನಿಲ್ಲ ಹೇಳು ಕರೆಕ್ಟ್, ಅವ್ರಿಗೇನು ಗೊತ್ತಾಗುತ್ತೆ ಒಳ್ಳೆ ಚೆನ್ನಾಗಿದೆಯಲ್ಲ ಅಂತ ಅವಳು ಹೇಳಿದಾಗ ಅವನು ನಕ್ಬಿಟ್ಟವನೇ. ವೆದರ್ ಯು ಪ್ರೆಗ್ನೆಂಟ್ ಆರ್ ನಾಟ್ ಐ ಡೋಂಟ್ ಮೈಂಡ್ ಬಟ್ ಅಗ್ರೀಡ್ ಪ್ರೆಗ್ನೆಂಟ್ ನಿಮಗೆ ಮೆಡಿಸಿನ್ಸ್ ಎಲ್ಲ ಅಲೋ ಮಾಡ್ತೀವಿ ಏನಾದರೂ ಇದ್ರೆ. ದಿಸ್ ಈಸ್ ನಾಟ್ ಎ ಮೆಡಿಸಿನ್, ಇದು ಫುಡ್ ಐಟಮ್ಮು ಹಾಗೆ ಹೇಗೆ ಅಂತ ಎಲ್ಲ ಹೇಳೋನೆ. ಆಮೇಲೆ ಒಂದು ಐಡಿಯಾ ಕೊಟ್ಟವನು ಅವನು. ಓಕೆ, ವಿತ್ ಆಲ್ ದಿಸ್ ಯುವರ್ ಇಂಟೆನ್ಷನ್ ನನಗೆ ಗೊತ್ತಾಯಿತು. ಯು ಕ್ಯಾನ್ ಟೇಕ್ ಇನ್ ಲಗ್ಗೇಜ್, ಅಟ್ಲೀಸ್ಟ್ ಐ ವಿಲ್ ಅಲೋ ಈವನ್ ದಟ್ ಈಸ್ ನಾಟ್ ಅಲೋಡ್ ಬಟ್ ಅಲೋಡ್. ಹಂಗೆ ಹೋಗ್ಬಿಟ್ಟ ವಾಲೆ ಲಗೇಜ್ ಕೊಟ್ಬಿಟ್ಟಿದ್ದೀವಿ ಸರ್ ಅವ್ರಿಗೆ, ಬಿಡಿಸೋದಿಲ್ಲ ಒಟ್ಟು. ಆಗ ನಮ್ಮ ಇನ್ನೊಂದು ಪೇರ್ ಇತ್ತಲ್ಲ, ಅವನು ಇನ್ನೂ ಒಂದು ಹೇಳ್ದ, ನಾನು ಐ ವಿಲ್ ಅಲೋ ಟುಮಾರೋ ಈ ಮೇ ನಾಟ್ ಅಕ್ಸೆಪ್ಟ್ ದಿಸ್, ಅಲೋ ಮಾಡಲ್ಲ ಅದನ್ನು ಅಂತ ಹೇಳ್ಬಿಟ್ಟು. ನಾನೇನು ಮಾಡಿದೆ, ಒಂದು ಐಡಿಯಾ, ಇಂಥ ತರಲೆ ಐಡಿಯಾ ನನಗೆ ಸಿಗೋದದು. ಒಂದು ಕೆಲಸ ಮಾಡಿ, ಕಟ್ ಮಾಡಿಬಿಡಿ, ಸೀಲ್ ಮಾಡಿಬಿಡಿ, ಸೀಲ್ ಅಂಟು ಇದು ಟೇಪಲ್ಲ ಬೆಂಕಿನಲ್ಲಿ ಹಿಡಿದುಬಿಟ್ರೆ ಸೀಲ್ ಆಗೋಗುತ್ತಲ್ಲ ಸರ್. ಆ ಸೀಲ್ಡ್ ಪ್ಯಾಕ್ ಮೇಲೆ ಏನೋ ಒಂದು ಅಡ್ರೆಸ್ ಬರೆದುಬಿಡಿ ಅದ್ರಲ್ಲಿ ಸುಮ್ಮನೆ ಲಗೇಜ್ಗೆ ಹಾಕ್ಬಿಡಿ ಅಂತ ಕಾಯಿ ಹಾಕ್ಬಿಡಿ, ತಿರ್ಗಾ ಹಿಡಿಬೋದು ನಿಮಗೆ. ಸರಿ, ಅದೇನೋ ಆಯಿತು, ಇವಳಿಗೆ ಭಾಳ ದುಃಖ ಆಗ್ಬಿಡ್ತು ಅಲೋ ಮಾಡಲಿವಲ್ಲ ಅಂತ. ಇವ್ರು ಬರ್ಬೋದೇನೋ ಅಂತ ಹೊರಟರು. ಅವ್ರಿಗೆ ಅದನ್ನ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದು ಅವ್ರ ಫ್ಯಾಮಿಲಿಗೆ ವಾಪಸ್ ಅಲ್ಲೇ ಬಂದಿದ್ರು ಬಿಡಕ್ಕೆ. ನಮ್ಮನ್ನು ಕೊಟ್ಟು ಹೋದ್ಮೇಲೆ ನಾವು ಫ್ಲೈಟ್ ಹತ್ಕೊಂಡ್ಬಂದು ಆಗಿಂದಲೂ ಉಳಿಚಿದ ಬಂಗಾರ ಹೋದ್ರೂ ಬೇಜಾರಾಗ್ತಿರಲಿಲ್ಲ. ಮಾವಿನಕಾಯಿ ಹೊಟ್ಟೋಯ್ತು, ಮಾವಿನಕಾಯಿ ಹೊಟ್ಟು ವಲ್ಲೀಶವರು ನೋಡತಕ್ಕ ನೋಡಿ, ಸರಿ ಅಮ್ಮ ಇರು ಸುಮ್ಮನಿರು ಅಂತ ಇಳಿದ ತಕ್ಷಣ ಫಸ್ಟ್ ಹೋಗ್ಬೇಕಾದ್ರೆ ಮನೆಗೆ ಹೋಗಲೇ ಇಲ್ಲ, ಸೀದಾ ಮಾಲಿಗೆ ಕರ್ಕೊಂಡೋದ್ರು. ಒಂದು ದೊಡ್ಡ ಮಾಲು, ಅಲ್ಲಿ ಮಾವಿನಕಾಯಿ ಇರೋ ಅಂತ ಹುಡುಕಿ ಹೋಗಿ, ಅದು ಯಾವತ್ತಿನ ಬಂದಿರ್ತದೋ ಗೊತ್ತಿಲ್ಲ, ಅಲ್ಲಿರೋದು ಮಾತ್ರ ಇದು ಮಾವಿನಕಾಯಿ ತೊಗೊಂಡು ಎಷ್ಟಾರ ಚಿಂತೆ ದುಡ್ಡಾದ್ರು ಪರವಾಗಿಲ್ಲಮ್ಮ ನಿನ್ನ ಮಕ ನೋಡೋಕ್ಕಾಗಲ್ಲ ಅಂತ ಕೊಟ್ಟು ಅವ್ರ ಮನೆಗೆ ಹೋಗಿ, ಇವ್ರು ಬರೋದಕ್ಕೆ ಮುಂಚೆನೇ ನಾವು ಚಿತ್ರಾನ್ನ ಮತ್ತು ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂದು, ಅಲ್ಲೂ ಸಮಾಧಾನ ಚೆನ್ನಾಗಿ ಆಯಿತು, ತೃಪ್ತಿ ಆಯಿತು ಅಲ್ಲಿ. ಆದರೆ ಆ ರುಚಿ ಇದು ಸಿಗಲ್ಲ, ಇದು ಫ್ರೆಶ್ ಇಲ್ಲ ಮಾಡಿದ್ದೆ, ಆದರೂ ಬರ್ತದೆ ನಾಳೆ ಬರುತ್ತದೆ ಅಂತ ಕಾದು. ನನ್ನ ಮಗಳನ್ನ ಗಿಣಿ ಸಾಕ್ದಂಗ್ ಸಾಕಿದೀನಿ ನಾನು. ನಾನೇನು ಕೋತಿ ಸಾಕ್ದಂಗೆ ಇದ್ರ ಮುಖ ನೋಡಿದ್ರೆ ಹಂಗೆ ಐತೆ. ನಾಳೆ ನೋಡಿದ್ರೆ ಬಂದೇ ಬಿಡ್ತು ಸರ್, ಕಳಿಸ್ಬಿಟ್ರು. ಅದು ಪಾಕೆಟಲ್ಲಿ ಇದ್ರೊಳಗೆ ಹಾಕಿ ಕಳಿಸಿದ ಮೇಲೆ. ಸೊ ಅದು ಮಾವಿನಕಾಯ್ದೆ ಹಬ್ಬ ಒಂದು ದಿವಸ ನಮಗೆ ಪೂರ್ತಿ, ಈ ಮುಂದೆ ಹಬ್ಬ ನಮಗೆ. ಆಮೇಲೆ ನಮ್ಮ ವಾದಕ್ಕೆ ಪುಷ್ಟಿ ಕೊಟ್ಟಿದ್ದೆಲ್ಲ ಅಲ್ಲೇವ್ರೆ ಅಮೇರಿಕರು. ಕದ್ದಿದ್ದಾಗಲ್ಲ ಸರ್, ಅದು ಕಳ್ತನ ಅಲ್ಲ, ಕಿತ್ತಿದ್ದಾರೆ. ಕಿತ್ತಿದ್ದಕ್ಕೂ ಕದ್ದಿದ್ದಕ್ಕೂ ವ್ಯತ್ಯಾಸ ಇದೆ ಸರ್. ಹೆಂಗ್ರಿ ಕಳ್ತನ ಮಾಡೋಕೆ ಅಂದರೆ ಮನೆಯವ್ರಿಗೆ ಕೇಳಿದ್ದಾರೆ, ಇಲ್ಲ ಮನೆಯವರು ಸುತ್ತಮುತ್ತ ನೋಡಿದ್ದಾರೆ, ಅವರು ಯಾರು ಕ್ವಶನ್ ಮಾಡಿಲ್ಲ. ಆಮೇಲೆ ಅನಾಥ ಮರ, ವೆದರ್ ಇಟ್ ಈಸ್ ಬಿಲಾಂಗ್ಸ್ ಟು ದಟ್ ಹೌಸ್ ಆರ್ ಇಟ್ ಈಸ್ ಎ ಪಬ್ಲಿಕ್ ಪ್ರಾಪರ್ಟಿ, ಬಿದ್ದೋಗ ಹಾಳಾಗೋದನ್ನ ಕಿತ್ಕೊಂಡ್ಬಂದವ್ರು ಅಷ್ಟೇ ಬಿಡಿ. ಅದೇ ತೊಂದರೆ ಅಂತ ಸರಿ ಒಪ್ಕೊಂಡು ನಾವು ಆ ಕಿತ್ತಿದ್ರದ್ದು ಒಪ್ಕೊಂಡಿದ್ದಾದ್ಮೇಲೆ ಈ ಕತೆ ತಂದು ತಿಂದು ಆಯಿತು. ಮುಂದಿನ ಕತೆ ಕೇಳಿ ಇದ್ರ ಕಂಟಿನ್ಯೂಯೇಷನ್. ಇನ್ನೊಂದು ಊರಿಗೆ ವಾಷಿಂಗ್ಟನ್ DC ಟು ನ್ಯೂ ಜೆರ್ಸಿ ಹೋಗಬೇಕಾಗಿತ್ತು. ಹಿಂಗೆ ಕಾರ್ಗಳಲ್ಲಿ ಟೀಮ್ಗಳು ಹೊರಟಾದ್ಮೇಲೆ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಬೇಕಾಗಿ ಬಂತು. ರೆಸ್ಟ್ ರೂಮ್ಗೂ ಅನ್ಕೊಂಡು ನಿಲ್ಲಿಸಿದ್ರು. ನಿಲ್ತಾರೆ ಅಲ್ಲೊಂದು ಪೆಟ್ರೋಲ್ ಬಂಕ್, ಆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಗಾಡಿಯಲ್ಲ. ಪೆಟ್ರೋಲ್ ಬಂಕರೇ ಒಂದು ದೊಡ್ಡದು ದ್ರಾಕ್ಷಿ ತೋಟ, ಕರಿ ದ್ರಾಕ್ಷಿ, ವೈನ್ ಮಾಡ್ತಾರಲ್ಲ, ಇದು ಪೆಟ್ರೋಲ್ ಬಂಕು. ನಾವು ಇಲ್ಲಿ ಕಾರ್ ನಿಲ್ಸಿದ್ವಿ, ಇಲ್ಲಿ ಇದ್ರ ಗೋಡೆಗೆ ಕಾಂಪೌಂಡ್ ಇದು ಪೆಟ್ರೋಲ್ ಬಂಕ್ ಕಾಂಪೌಂಡೇ ಇದಕ್ಕೆ, ಅದರಿಂದ ಆಚೆಗೆ ತೋಟ ಒಂದು 20 ಎಕರೆ ಜಮೀನು. ಆ ದೊಡ್ಡದ ಮರ ಬೆಳೆದ್ಬಿಟ್ಟು ದ್ರಾಕ್ಷಿ ಗೊಂಚಲೆಲ್ಲನೂ ಕಾಂಪೌಂಡ್ ಆಚೆ ಇದ್ದಾವೆ. ಪೆಟ್ರೋಲ್ ಬಂಕ್ ಒಳಗೆ ಬಂದಿದೆ, ಪೆಟ್ರೋಲ್ ಬಂಕ್ ಒಳಗಡೆ ಇದೆ. ಪೆಟ್ರೋಲ್ ಬಂಕ್ ಹಿಂಗೆ ಕಿತ್ತಕ್ಕೆ ಹೋಗಿಲ್ಲ. ಸೇಮ್ ನಮ್ಮ ಶ್ರೀಮತಿಯವರು, ರಾಜಾರಾಮ್ ಅವ್ರ ಹೆಂಡತಿ, ಯಾರು ನಮ್ಮ ಸದ್ಯ, ಇಂದು ಅಂತ ಇನ್ನೊಬ್ಬರು ನಮ್ಮ ಪುರುಷೋತ್ತಮ ಅವರು, 3 ಮಾತಾಡ್ಕೊಂಡು ಹೋಗಿದ್ದಾರೆ. ಅವರು ಸುಮ್ಮನೆ ವಾಕಿಂಗ್ ಮಾಡ್ತಾವ್ರು, ಇದೆಲ್ಲ ಮುಗೀಲಿ ಕತೆ ಅಂತ. ಅಷ್ಟರೊಳಗಾಗಿ ಒಂದು 5 ಗೊಂಚಲು ದ್ರಾಕ್ಷಿ ಡಮಾರ್ ಅಲ್ಲಿ ಈ ಕೈಗೆ ಸಿಗ್ತಿತ್ತು ಸರ್. ಈ ಕಾಂಪೌಂಡಿಂದ ಗಿಡ ಹಿಂಗೆ ಆಚೆ ಬಂದ್ಬಿಟ್ಟಿದೆ, ಎಲ್ಲ ನೇತಾಡ್ತಾ ಇದ್ದು ಹಣ್ಣಾಗಿ. ಒಂದು ಗೊಂಚಲಾದರೂ ಓಕೆ, 4-5 ಗೊಂಚಲು ಓಲೆ. ಅದು ಚೆನ್ನಾಗಿದೆಯಾ ಅಲ್ವ ಅನ್ನೋದು ಗೊತ್ತಿಲ್ಲ ಇವರಿಗೆ. ಇದು ನೋಡಿ, ದ್ರಾಕ್ಷಿ ಸಾಮಾನ್ಯವಾಗಿ ಕರಿ ದ್ರಾಕ್ಷಿ ಇದೆಯಲ್ಲ, ಸಿಕ್ಕಾಬಿಟ್ಟೆ ಹುಳಿ ಇರ್ತದೆ. ಅದು ಹುಳಿ ಮಾಡೋದು ಇದಕ್ಕೋಸ್ಕರನೇ, ಅದು ವೈನ್ಗೋಸ್ಕರ. ಪುರುಷೋತ್ತಮಿಗೆ ಗಾಬರಿ, ಫಾರಿನ್ನಲ್ಲಿ 26 ವರ್ಷದಿಂದ ಇರೋರು. ಏನು ಮಾಡಿಬಿಟ್ರೆ ನೀವು, ಹಂಗೆಲ್ಲ ಕದಿಯಂಗಿಲ್ಲ, ಕೇಳಂಗಿಲ್ಲ, ಕೇಸ್ ಹಾಕ್ಬಿಡ್ತಾರೆ, ಹಾಗೆ ಹೀಗೆ. ಯಾಕೆ ಹಂಗಿದ್ರಕ್ಕಂತೀರಣ್ಣ ನೀವು? ಅವನ ಜಮೀನು ಇರೋದೆಲ್ಲಿ? ಕಾಂಪೌಂಡಿಂದ ಒಳಗೆ. ಮರ ಇರೋದೆಲ್ಲಿ? ಕಾಂಪೌಂಡಿಂದ ಆಚೆಗಡೆ.
ಕಾಂಪೌಂಡಿಂದ ಆಚೆಗಡೆ ಅವ್ನು ಹೆಂಗಾಗುತ್ತೆ ಅದು? ಅವ್ನು ಬೆಳೆಸಿರ್ಬೋದು, ಬೆಳೆಸಿದ್ರೆ ಹುಷಾರಾಗಿರ್ಬೇಕಾಯ್ತು ಕಾಂಪೌಂಡಿಂದ ಒಳಗಡಿಕೆ. ಪೆಟ್ರೋಲ್ ಬಂಕ್ದವ್ರು ಕೇಳ್ಬೇಕು, ನಮ್ಮನ್ನು ಕೇಳಿದ್ರೆ ಅವ್ರದ್ದು ಅದು ಪ್ರಾಪರ್ಟಿ. ಅದು ಪೆಟ್ರೋಲ್ ಬಂಕ್ದವ್ರು ನೋಡ್ತಾನೆ ಇದ್ರು ಸುಮ್ಮನಿದ್ರು ಅಂತ. ಇವ್ರಿಗೆ ಇದು ಏನು ಇಂಥ ಕತೆ ಆಯ್ತಲ್ಲ ಅಂತ ಕೊನೆಗೆ ಏನು ಮಾಡೋದು, ಇಲ್ಲಮ್ಮ ಸರಿ ಇಲ್ಲ ಕೊಡಿಲಿ ಅಂತ ಹೇಳಿ ಅದನ್ನು ಇಸ್ಕೊಂಡು 3-4 ಗೊಂಚನ್ನೇ ತಗೊಂಡು ಆ ಪೆಟ್ರೋಲ್ ಬಂಕ್ನ ಹತ್ರ ಹೋಗಿ, ಅದು ಯಾರ್ದು ತೋಟ ವಿಡೋಣ್ಣು, ಬಟ್ ನೀವು ನಿಮ್ಮ ಪ್ರಾಪರ್ಟಿಯಿಂದ ಕಿತ್ತುಬಿಟ್ಟಿದ್ದಾರೆ, ಸಾರಿ. ಏನು ತೊಂದರೆ ಇಲ್ಲ ಸರ್, ತೊಗೊಂಡೋಗ್ಲಿ ಹೋಗಿ ಸರ್. ಅದು ಯಾರ್ದೋ ದ್ರಾಕ್ಷಿ ಇವನ್ ಪರ್ಮಿಷನ್. ಅವನು ಏನು ಹೇಳ್ದಾದ್ರೆ ಸುಮಾರು ಕಿತ್ಕೊಂಡು ಹೋಗುವಾಗ ಅದು ಕೀಳೋದೆಲ್ಲ ಬಿಟ್ಬಿಡ್ತಾರೆ. ನಾವು ಕಿತ್ತಿರಲ್ಲ, ಅದು ಏನು ಕಿತ್ಕೊಳ್ಳೋಣ, ವೈನಿಗೆ ಮಾತ್ರ ಪ್ರಯೋಜನ. ತಗೊಂಡೋಗಿ ನಾನು ಹೇಳ್ತೀನಿ, ಅವ್ರದ್ದೇನು ತೊಂದರೆ ಇಲ್ಲ, ಇದ್ರ ಪೆಟ್ರೋಲ್ ಬಂಕಿನ ಜಾಗ ಅದು, ಸೊ ಅವರೇ ಅಂತ ತಿಳ್ಕೊಂಡು ಆಮೇಲೆ ಹೇಳಿದ್ರು, ಇದನ್ನು ಕದ್ದಿದ್ದು ಅಂತೀರ ನೀವು, ಕಿತ್ತಿರೋದು ಕಣ್ಣಿಗೆ ಕಾಣಿಸ್ತಿತ್ತು, ಪಬ್ಲಿಕ್ ಪ್ರಾಪರ್ಟಿ, ಪಬ್ಲಿಕ್ ನಾವು ಕಿತ್ತಿದ್ದೀವಿ. ಆಮೇಲೆ ತಿಂದು ನೋಡಿದ್ರೆ ಕೊನೆಗೆಲ್ಲ ಬಿಸಾಕಕ್ಕೆ ಬಂತು. ಹುಳಿ ಅದು ದ್ರಾಕ್ಷಿ ಇದನ್ನು ಮಾಡುವಂಥದ್ದು ಶಿಶುದ್ದಪ್ಪ ಇದು. ಹಂಗೋ ಒಂದಷ್ಟು ತಿಂದ್ಕೊಂಡು ಬಂದು, ಇದು ದೊಡ್ಡ ಇನ್ಸಿಡೆಂಟ್ಸು ಕಳ್ಳತನದ ವಿಚಾರದಲ್ಲಿ ನಮ್ಮ ಕುಟುಂಬದಲ್ಲಿ ನಡೆದಂಥ ಒಂದು ಘಟನೆ. ನೋಡಿದ್ರ ಆಫೀಸರ್ ಸಾಹೇಬ್ರೆ, ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾರೆ, ಅದಾದ್ಮೇಲೆ ಆಸ್ಟ್ರೇಲಿಯಾಕ್ಕೆ ಹೋದು, ಇನ್ನೇನು ಬೇರೆ ಕಾರ್ಯಕ್ರಮ. ಇದು ಒಂದು ಮಾವಿನಕಾಯಿ ಕತೆ, ಇನ್ನೊಂದು ದ್ರಾಕ್ಷಿ. ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನಲ್ಲೋ ಇದು ಸಿಡ್ನಿನಲ್ಲೋ ಗಾರ್ಡನ್, ಬಟಾನಿಕಲ್ ಗಾರ್ಡನ್ಗೆ ಹೋಗ್ಬೇಕಾಗಿ ಬಂತು ಟೂರು. ಅವರು ಫಾರಿನ್ನವ್ರ ಜೊತೆ, ನಾವು ನನ್ನ ಇಂಡಿಯನ್ ಫಾರಿನಲ್ಲಿ ಇದಾರಲ್ಲ, ಅವರು ಗಂಡ ಹೆಂಡತಿ ನಾವೆಲ್ಲ ಕರಕೋದು. ನನಗಿದ್ದು ಈ ಅಮ್ಮನ ನೋಡೋದೇ ಒಂದು ಭಯ ನನಗೆ, ಎಲ್ಲಿ ಏನೇನು ಮಾಡ್ತಾರಂತ ಅಂದ್ಬಿಟ್ಟು. ಮೋಸ ಏನಿಲ್ಲ ಪಾಪ ಅವ್ರದ್ದು ಲಾಜಿಕ್ಕು ಚೆನ್ನಾಗಿದೆ. ಝೂನಲ್ಲಿ ಓಡಾಡ್ತಾ ಇದ್ದಾಗ ಇದು ಬಾನ್ಸಾಯ್ ಟ್ರೀ ಇರ್ತದಲ್ಲ, ಆ ಥರದ ಟ್ರೀನಲ್ಲಿ ಹೇರಳೆಕಾಯಿ ಬೆಳೆದ್ಬಿಟ್ಟವ್ರೆ. ಹೇಳೆಕಾಯಿ ಉಪ್ಪಿನಕಾಯಿ ಹಾಕಿ ತಿಂತೀವಲ್ಲ, ಎಳ್ಳಿಕಾಯಿ ನಾವು ಹೇಳೋದು. ಇಷ್ಟೇ ಊಟ ಗಿಡ 10-15 ಬಿಟ್ಬಿಟ್ಟವೆ. ಅವೆಲ್ಲ ಹಣ್ಣಾಗ್ತಾ ಬಂದು ಸುಮಾರು ಇದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇದ್ದಾವೆ. ನೋಡ್ಕೊಂಡು ಬಂದು ಆನಂದವಾಗಿ ಓಪನ್ನಾಗಿ ನೋಡ್ರಿ, ಹೇಳಕ್ಕೆ ಬಿಟ್ಬಿಟ್ಟಿದೆ, ಕಿತ್ಕೊಂಡೇ ಹೋಗಿಲ್ಲ ಯಾರು. ಅಂದರೆ ಅಷ್ಟೊತ್ಕಾಲಿ ಕಿತ್ಬಿಡ್ಬೇಕಾಯ್ತು ಅದನ್ನು, ಅದು ಮಾಗಿರೋದು ಇದು. ಸುಮ್ಮನೆ ಬಾರಮ್ಮ, ಅದು ಝೂನಲ್ಲಿ ಬೆಳೆದಿರೋದು, ಅದು ಯಾಕೆ ಕಿತ್ಕೊಂಡು ಹೋಗ್ತಾರೆ ಅವ್ರು, ನೋಡೋಕ್ಕೆ ಬಿಟ್ಟಿರೋದು. ಅದು ನೋಡಿ ಸರಿ ಬಿದ್ದೋಗಲ್ವ, ಇನ್ನೇನು ಬಿದ್ದೋದ್ಮೇಲೆ ಏನು ನೋಡೋದು ಅದನ್ನು. ಹಾಗೆ ಹೀಗೆ ಇಲ್ಲಮ್ಮ ಬೇಡ ಸುಮ್ಮನೆ ಇರು. ಹಾಗೆ ಒಂದು ಕೆಲಸ ಮಾಡಿ, ನೀವೇನು ಹೆದರ್ಕೊಬಿಡಿ, ನಾನು ಬೇಡಮ್ಮ ಅವರೆಲ್ಲ ಹೇಳ್ತಾವ್ರೆ ಅಲ್ಲೆಲ್ಲ ಮುಟ್ಬಾರ್ದು ಗಾರ್ಡನ್ ಒಳಗಡೆ, ಕೆಲವು ಜಾಗಕ್ಕೆ ಹೋಗಂಗೂ ಇಲ್ಲ, ನೀನು ಸುಮ್ಮನೆ ಇರಿ ಅಂತ ಹೇಳಿ 3 ಕಿತ್ಕೊಂಡ್ರು. ಬೊಟಾನಿಕಲ್ ಗಾರ್ಡನ್ ಗೊಜ್ಜು ಮಾಡೋಣ ಅಂತ ಬೊಟಾನಿಕಲ್ ಗಾರ್ಡಲ್ಲಿ ಸೀದಾ ಬಂದರು. ಆಮೇಲೆ ಒಂದು 5-6 ಬಿದ್ದಿದ್ದು, ಅವು ಹಣ್ಣಾಗ್ಬಿಟ್ಟಿದ್ದು. ಬಂದರು. ಆಮೇಲೆ ಬನ್ನಿ, ಅದು ಯಾರು ಹೇಳ್ತಾರೆ ನಾನು ನೋಡ್ತೀನಿ ಬನ್ನಿ ಅಂತ. ಅವಳೇ ಸೀದಾ ಇದಕ್ಕೆ ಹೋದ್ಲು, ಝೂನ ಇನ್ಚಾರ್ಜ್ ಕೌಂಟ್ರಿಗೆ. ಅದನ್ನು ಅಲ್ಲಿಟ್ಲು. ಇವಳಿಗೆ ಇಂಗ್ಲೀಷ್ ಕಷ್ಟ, ನಾನು ಹೇಳಿದ್ದೀನಿ ಹೇಳಿ ಅಂತ ಹೇಳೋದು. ಆ ಗಿಡದಡೆ ಬಿದ್ದೋಗಿತ್ತು, ಎತ್ಕೊಂಡಿದ್ದೀನಿ, ಅವ್ರಿಗೆ ತಗೊಂಡಿಲ್ಲ ಇವರು ಅಂತ ಕಾಣಿಸುತ್ತೆ, ಬೇಕಾದ್ರೆ ಅವ್ರು ಇಟ್ಕೊಳ್ಳೋಕೆ ಹೇಳಿ, ಬೇಡದಿದ್ರೆ ನಾವು ತೊಗೊಂಡೋಗ್ತೀವಿ ಅಂತ ಹೇಳಿ ಅಂತ. ಅಲ್ಲಿ ಹೋದೋ ಝೂನಲ್ಲಿ ಬಿದ್ದು ಉರುಳಾಡಿ ಹತ್ಕೊಂಡು ಬಂದಿದ್ದು, ನಮ್ಮ ಕಾಲ ಹತ್ರಕ್ಕೆಲ್ಲ ಬಂದಿದ್ದು, ಅವನ್ನ ತಗೊಂಡಿದ್ದೀನಿ. ತಗೊಂಡೋಗ್ಬೋದೋ ಇಲ್ಲ ನಮಗೆ ಗೊತ್ತಿಲ್ಲ, ನಿಮಗೆ ಬೇಡ ಅಂದ್ರೆ ನಾವು ತೊಗೊಂಡೋಗ್ತೀವಿ, ಇಲ್ಲದ್ರೆ ನೀವೇ ಇಟ್ಕೊಳ್ಳಿ, ಬಿದ್ದೋಗಿ ಹೋಗಿ ಇನ್ನೂ ಎತ್ಕೊಳ್ಳಿ ಅಂತ ಹೇಳಿ ಅಂತ ಅವ್ರಿಗೆ ಅಡ್ವೈಸು. ನಗು ಬಂದ್ಬಿಡ್ತು. ಆದರೂ ಹಂಗತ್ತ ಹೇಳ್ದೆ ಅವರು, ಅಯ್ಯೋ ಡೋಂಟ್ ನೀವು ಟೇಕ್ ಇಟ್ ವಾಟ್ ಇಸ್ ದೇ. ಆಮೇಲೆ ನೀವೇ ಸುಮ್ಮನೆ ರೂಲ್ಗಳ್ನ ಕ್ರಿಯೇಟ್ ಮಾಡ್ತೀರಾ, ಇಲ್ಲೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ. ಅಲ್ಲ ಬಿದ್ದೋಗಿರೋದು ಸತ್ಯ, ಅಲ್ಲಿ ಬಿದ್ದಿರೋದು ತಗೊಂಡಿಲ್ಲ, ಅದು ಚೆನ್ನಾಗಿಲ್ಲ, ರಣ್ಣಾಗತ್ತೆ, ಪ್ರಯೋಜನ ಇಲ್ಲ, ಅದು ಕಿತ್ತಿರೋದೇ ಇದು. ಅಲ್ಲಿ ಹೇಳಂಗಿಲ್ವಲ್ಲ ಅದನ್ನ. ಕಿತ್ತಿದ್ದು ಅಂದ್ರೆ ಏನು ಹೇಳ್ತಿದ್ರು ಗೊತ್ತು, ಕೇಳಬಾರ್ದಮ್ಮ ಅಂತ ಏನೋ ಅಡ್ವೈಸ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಬಿದ್ದಿರೋದು ಹೀಗಿದೆ, ಉರುಳಾಡ್ತಿದ್ದು, ಸುಮ್ಮನೆ ಎಲ್ಲ ಒಳಗೆ ಹೋಗ್ತಿದ್ದು, ಅದಕ್ಕೆ ತಂದು ಕೊಟ್ಟೆ ಅಂತ. ಕ್ಲೀನಾಗಿ ಬಂತು, ಉಪ್ಪಿನಕಾಯಿ ಹಾಕೊಂಡು ಎಲ್ಲರೂ ತಿಂದರು. ಇದು ಯಾರ್ಯಾರು ಲಾ ಹೇಳಿದ್ರು ಅದೆಲ್ಲರೂ ಕೂಡ ಚೆನ್ನಾಗಿ ತಿಂದರು. ಆಮೇಲೆ ಹೇಳಿದ್ರು, ಹೆಂಗೆ ರೀ ನಿಮಗೆ, ಅಲ್ಲರಿ ನೀವೇ ಯೋಚನೆ ಮಾಡಿರಿ, ಝೂನಲ್ಲಿ ಬೆಳೆದವ್ರೆ ಅವ್ರೇನು ಆ ದೇಶದವ್ರು ಅದನ್ನೇನು ಉಪಯೋಗಿಸಲ್ಲ, ನೋಡೋಕ್ಕೆ ತಾನೇ ಇಟ್ಟಿರೋದು, ಮಾಂಸ ನನಗೆ ಬಿಡ್ತದೆ. ಬಿದ್ದೋಗಿರೋದನ್ನ ಅವ್ರನ್ನ ಕೇಳಿದ್ರು ಕೊಡ್ತಾರೆ. ನಾನು ಸ್ವಲ್ಪ ಮೀರಿರೋ ಒಟ್ಟು ಚೆನ್ನಾಗಿರೋ ಕಿತ್ಕೊಂಡಿದ್ದೀನಿ ಅಷ್ಟೇ, ಬಿದ್ದಿರೋ ಅಲ್ಲೇ ಅಲ್ಲವಲ್ಲ, ಆಯ್ಕೊಳ್ಳಿ ಬಿಡಿ ಅವರು ಅಂತ. ಮುಟ್ಟಾಳ ನಾನು ಯಾಕೆ ನಿನಗೆ ಮೋಸ ಮಾಡ್ಲಿ, ಈ ಮುತ್ನಲ್ಲಿ ಲೋಲಾಕ್ ಮಾಡಿಸ್ಕೊಂಡ್ರೆ ಕಿವಿನೇ ಅರ್ಧೋಗುತ್ತೆ. ನನ್ನ ಹೆಂಡತಿ ಬಂಡತನ ಹೆಂಗಿದೆ ಅಂದ್ರೆ, ಎಲ್ಲಿ ಹೋದ್ರು ಜಯಿಸ್ತೀನಿ, ಎಲ್ಲಿ ಹೋದ್ರು ಬದುಕ್ತೀನಿ, ಭಾಷೆ ಬರೆದಿದ್ರು ಬದುಕ್ತೀನಿ, ನಾಲೆಡ್ಜ್ ವಿದ್ಯಾಭ್ಯಾಸ ಇಲ್ದಿದ್ರು ಚಿಂತಿಲ್ಲ, ಕತೆ ಹಿಂಗೆ ಹೇಳ್ಕೊಂಡು ಬದುಕ್ತೀನಿ ಅಂತ. ಬೋಸ್ರಿ ವಿಚಿತ್ರ. ಅದು ಕಾಂಪೌಂಡಿಂದ ಆಚೆರೋದಕ್ಕೂ ವಾದ ಇವರದು ವಕೀಲಗಿರಿನಲ್ಲಿ. ಇಲ್ಲಿ ಸಕ್ಸಸ್ ಆಯಿತು, ಬಂದು ಸರ್ ಇದು ಹಾಗನ್ನಿಸ್ತು. ನಾವು ಸುಮ್ಮನೆ ಏನೇನೋ ಕ್ರಿಯೇಟ್ ಮಾಡ್ಕೋತೀವಿ, ಯಾರ್ಯಾರಿಗೆ ಏನೇನು ನಾಲೆಡ್ಜ್ ಅಂತ. ಐ ಆಮ್ ಗ್ರೇಟ್ಫುಲ್ ಟು ಮೈ ವೈಫ್. ಅಂದ್ರೆ ಭಾಳ ಸಂತೋಷ ಆಯ್ತು ನನಗೆ. ಅಂದರೆ ಕಳ್ತನ ಅನ್ನೋದು ಪ್ರಶ್ನೆ ಅಲ್ಲ, ಕಾಮನ್ ಸೆನ್ಸ್, ಅಬಂಡೆಂಟ್ ಕಾಮನ್ ಸೆನ್ಸ್ ವಿತ್ ಅಲ್ಲಿನ ವಾಸ ಮಾಡೋರ ಜೊತೆ ಒಳಗೆ ಇದು ನಡೆದಿರೋದು ಇಷ್ಟು.
ಅವ್ರು ಬೇಡ ಅಂದರೂ ಕೂಡ ಅವ್ರಿಗೆ ಧೈರ್ಯ ಬಂದ್ಬಿಡ್ತು ಇವಾಗ ಹೌದ್ರಿ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಅದೊಂದು ದಿವಸ ಎಲ್ಲ ನಮಗೆ ಒಂದು ಎಂಟರ್ಟೈನಿಂಗ್ ಸಬ್ಜೆಕ್ಟ್ ಅಲ್ವಾ ಸಹ ಕಿತ್ತಿದ್ದು ಅವರು ಕಳ್ತನ ಇದು ಅಂತ ನಾನು ಭಾಷಣಗಳಲ್ಲೆಲ್ಲ ಹೇಳಕ್ಕೆ ಶುರು ಮಾಡ್ಬಿಟ್ಟೆ ಅವ್ರ ಊರಲ್ಲಿ ಅವ್ರದ್ದೆಲ್ಲರೂ ಕೊನೆಗಡೆಲ್ಲ ಪದ್ಮ ಮಾಡಿರೋದು ಕರೆಕ್ಟು ಇಟ್ಸ್ ನಾಟ್ ರಾಂಗ್ ನಾವು ನೋಷನ್ ಅದಷ್ಟೇ ದೇರ್ ಇಸ್ ನೋ ರಿಟರ್ನ್ ಲಾ ಆ ಥರದ್ದಲ್ಲ ಮನೇನೋಗಿ ಕೇಳಿದಾಗ ಇಲ್ಲದೆ ಇದ್ದಾಗ ಕಿತ್ತಿರೋದು ಸರಿ ಕಾಂಪೌಂಡಿಂದ ಆಚೆ ಇದ್ದಾಗ ಯಾರು ಪ್ರಾಪರ್ಟಿ ಬೇಕಾದ್ರೆ ಇಲ್ಲಿ ಬಿದ್ದೋಗಿರೋ ಹಣ್ಣು ಎತ್ಕೊಂಡ್ಬಂದು ತಪ್ಪಿದೆ ಸರ್ ಫೈನ್ ನೋ ಕದ್ದಿಲ್ಲ ಕಿತ್ತಿರೋದಷ್ಟೇ ಫೈನಲ್ಲಾಗಿ ಆಕೆಗೆ ಓಟ್ ಬಂತು ನಮಗೆ ಗೌರವ ಹೋಯಿತು ಸುಮ್ಮನಾದ ಅಷ್ಟೇ ಇದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.